ಗೌರಿ ಹಬ್ಬದ ದಿನ ಅದ್ರ ಜೊತೆ ಗಣೇಶ ಹಬ್ಬದ ದಿನ ಸಿಕ್ಕಿರೋಂಥದ್ರಿಂದ ಸೊ ಗೌರಿ ಗಣೇಶ ಹಬ್ಬ ಅಂದಿದ ತಕ್ಷಣ ಪ್ರಿಯಾಂಕಾ ಅವರಿಗೆ ಏನೆಲ್ಲ ನೆನಪಾಗುತ್ತೆ? ಚೈಲ್ಡ್ಹುಡ್ ಮೆಮೊರೀಸ್ ನ ರೀಕಾಲ್ ಮಾಡೋದಾದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ರೀಕಾಲ್ ಆಗುತ್ತೆ ಸರ್. ಹಬ್ಬ ಅಂದ ತಕ್ಷಣನೇ ನಮ್ಗೆ ಒಂದು ವಾರದಿಂದಾನೇ ಸ್ಟಾರ್ಟ್ ಆಗ್ತಿತ್ತು. ಲೈಕ್ ಸ್ಕೂಲಿಂದ ಬಂದ ತಕ್ಷಣ ಗಣೇಶಗಳನ್ನ ನೋಡೋದಿರ್ಬೋದು ಅಂಡ್ ಪ್ರತಿದಿನ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ರೌಂಡ್ ಹಾಕೋದಿರ್ಬೋದು, ಈ ತರ ಒಂದಿತ್ತು. ಬಟ್ ಇದೇ ನೆನಪಾಗುತ್ತೆ ಸರ್ ಹಬ್ಬ, ಅದು ಗೌರಿ, ಎಸ್ಪೆಷಲಿ ಗೌರಿ ಗಣೇಶ ಹಬ್ಬ ಅಂತ ಬಂದಾಗ ತುಂಬಾ ಖುಷಿ ಆಗುತ್ತೆ ಅಂಡ್ ತುಂಬಾ ಕನೆಕ್ಟ್ ಆಗುತ್ತೆ ಅದು ಹಬ್ಬ ಎಲ್ರಿಗೂನು. ಗೌರಿ ಅಂದ್ರೆ ಹೆಣ್ಮಕ್ಳು, ಗಣೇಶ ಅಂದ್ರೆ ಗಂಡ್ ಮಕ್ಳು, ಲೈಕ್ ಈ ತರ ನಮ್ಗೆಲ್ಲ ಎಲ್ರು ಮನೆಗ್ ಬಂದು ಬಳೆ ಕೊಡೋದಾಗಿರ್ಲಿ, ಡ್ರೆಸ್ ಕೊಡ್ಸೋದಾಗಿರ್ಲಿ, ಸೊ ಈ ತರ ಎಲ್ಲ ಚೆನ್ನಾಗಿತ್ತು. ಅಂಡ್ ಇವತ್ತು ನಮ್ ಏಳುಮಲೆ ಟೀಮ್ ಜೊತೆ ಇದು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗತ್ತೆ. ಅಂಡ್ ಲಾಸ್ಟ್ ಟೈಮ್ ಅನ್ಕೋತಾ ಇದ್ದೆ ನನ್ ಲೈಫಲ್ಲಿ ನಾನು ಬ್ಯುಸಿ ಆಗ್ಬೇಕು ಅಂತ ಗಣೇಶ ಹಬ್ಬದ ದಿನ. ಅಂಡ್ ಇವತ್ತು ನಾನ್ ಬ್ಯುಸಿ ಆಗಿದ್ದೀನಿ ಅಂಡ್ ನನ್ನ ಏಳುಮಲೆ ಟೀಮ್ ಜೊತೆನೆ ನಾನು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಈ ಚಿಕ್ಕ ವಯಸ್ಸಿದಾಗ ಈ ಚಂದ ವಸೂಲಿ ಮಾಡುವಂತದ್ದಾಗಿರ್ಬೋದು ಅಥವಾ ಮನೆ ಮನೆಗೆ ಹೋಗಿ ಗಣೇಶನ ದರ್ಶನ ಪಡ್ಕೊಳ್ಳುವಂತದ್ದಾಗಿರ್ಬೋದು ಎಲ್ಲ ಇರ್ತಿತ್ತು. ಸೊ ಈ ತರ ನೀವು ಮಾಡಿ ಮನೆಯವ್ರ ಕೈಲಿ ಸಿಕ್ಕಾಕೊಂಡು ಈ ತರ ಇಲ್ಲ ಅಂತಂದ್ರೆ ಮನೆಯವ್ರ ಒಪ್ಪಿಗೆ ತಗೊಂಡೆ ಹೋಗಿದ್ದುಂಟಾ? ಒಂದ್ 2 ಸಲ ಹೋಗಿದ್ದೀನಿ, ಬಟ್ ಮನೇಲಿ ಹೇಳಿರ್ಲಿಲ್ಲ ಈ ತರ ಆಚೆ ಹೋಗ್ತೀನಿ ಅಂತ. ಹೋಗಿ ನಮ್ಗೆ ಅದೇನೋ ಖುಷಿ ಸರ್. ಅದು ಅವ್ರೇನೋ ಒಂದ್ 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ, ಬಟ್ ನಮ್ಗೇನೋ ಖುಷಿ ಅದು. ಗಣೇಶನ ತರ್ಬೇಕು ಅಂತ ಎಲ್ರು ಜೊತೆ ಹೋಗೋದು ಅಂಡ್ ನಾವು ಗಣೇಶ ತರ್ತಾ ಇದೀವಿ, ನೀವೆಷ್ಟ್ ಕೊಡ್ತೀರಾ ಅಂತ ನಾವೇನೋ ದೊಡ್ಡದಾಗಿ ಬರ್ಕೊಳ್ಳೋದು. ಲೈಕ್ ಇದೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಮಾಡಿದೀವಿ ಆತರ ಎಲ್ಲ. ಪ್ರಿಯಾಂಕಾ ಅವ್ರಿಗೆ ಅಡ್ಗೆ ಮಾಡಕ್ ಬರುತ್ತಾ ಅಂತ? ಬರುತ್ತೆ ಆಬ್ವಿಯಸ್ಲಿ. ಯಾವ ಏನೇ ಮಾಡಿದ್ರು ಅಂದ್ರೆ ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ಬೇಕು. ಇದುವರೆಗೂ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಅಪ್ಪ ಅಮ್ಮ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಕೇಳಿ ಮಾಡಿಸ್ಕೊಂಡು ತಿನ್ನುವಂತಹ ಅಡಿಗೆ ಅಂದ್ರೆ ಯಾವ್ದು? ಕೇಳಿ ಜಾಸ್ತಿ ಮಾಡಿಸ್ಕೊಂಡ್ ತಿನ್ನೋದು ಅಂದ್ರೆ ನನಗೆ ದಾಲ್ ರೈಸ್ ಅಂದ್ರೆ ತುಂಬಾ ಇಷ್ಟ ಸರ್. ನನಗೆ ಅದೊಂದು ಕಂಫರ್ಟ್ ಫುಡ್. ಅದು ಎಲ್ಲಿಂದನೋ ಎಲ್ಲೇ ಹೋಗಿದ್ರು ಮನೆಗ್ ಬಂದ ತಕ್ಷಣ ಅದು ನಮ್ಮ ಅಮ್ಮಂಗ್ ಮಾಡೋದು ಸಿಂಪಲ್ ಆಗಿ ರೈಸ್ ದಾಲ್ ಮಾಡು ಮಮ್ಮಿ ಸಾಕು, ಅದ್ ತಿಂದ್ರೆ ಏನೋ ಕಂಫರ್ಟ್ ಝೋನ್ ಇರುತ್ತೆ, ಒಂದು ಒಳ್ಳೆ ಊಟ ತಿಂದೆ ಅನ್ನೋ ಫೀಲ್ ಅಲ್ಲಿ ಇರ್ತೀನಿ ನಾನು. ಅದು ಮುದ್ದೆ ಮಾಡಕ್ ಬರುತ್ತಾ, ತಿನ್ನಕ್ ಬರುತ್ತಾ? ಮುದ್ದೆ ಮಾಡ್ತೀನಿ ಸರ್, ಮುದ್ದೆ ಕಲ್ತಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಗಂಟಾಗೋದು ಈ ತರ ಎಲ್ಲ ಆಯ್ತು, ಬಟ್ ಇವಾಗ ನಮ್ಮಮ್ಮ ದಿನ ಮಾಡಿಸಿ ಸುಡ್ಕೊಂಡೆ ಒಂದಷ್ಟು ದಿನ. ಬಟ್ ಇವಾಗ ಮಾಡಿ ಅಭ್ಯಾಸ ಇದೆ. ಈಗ ಒಂದು ರಿಯಾಲಿಟಿ ಶೋ ಆಯ್ತು, ಸಿನಿಮಾನು ಆಯ್ತು. ಫ್ರೀ ಟೈಮ್ ಇದ್ದಾಗ ಪ್ರಿಯಾಂಕಾ ಅವರು ಏನ್ ಮಾಡ್ತಿರ್ತಾರೆ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಫ್ರೀ ಟೈಮ್ ಇದ್ದಾಗ ಅದೇ ಸರ್, ಫ್ರೀ ಟೈಮ್ ಇದ್ದಾಗ ನಾನ್ ಜಾಸ್ತಿ ಫಿಸಿಕ್ ಬಗ್ಗೆ ಥಿಂಕ್ ಮಾಡ್ತೀನಿ. ಲೈಕ್ ಎಲ್ಲದ್ರಲ್ಲೂ ಪರ್ಫೆಕ್ಷನ್ ಇರ್ಬೇಕು. ಇವಾಗ ಹೀರೋಯಿನ್ ಅಂತ ಬಂದ್ರೆ ತುಂಬಾ ಕಾಂಪಿಟೇಷನ್ ಇದೆ, ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ. ಅಂಡ್ ಆಕ್ಟಿಂಗ್ ವೈಸ್ ಬಂದ್ರೆ ಪ್ರತಿಯೊಬ್ರು ಅದ್ರಲ್ಲಿ ಇದಾರೆ. ಹಾಗಾಗಿ ಒಂದ್ ಸ್ವಲ್ಪ ವರ್ಕ್ ಮಾಡೋಣ ಅದ್ರಲ್ಲೂ ಅನ್ನೋ ತರ, ವರ್ಕೌಟ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಸೊ ಇದ್ರ ಬಗ್ಗೆ ವರ್ಕ್ ಮಾಡ್ತೀನಿ. ಅಂಡ್ ಆಕ್ಟಿಂಗ್ ವೈಸ್ ಅಂತ ಬಂದಾಗ ಮೆಥಡ್ ಆಕ್ಟಿಂಗ್ ಅಂತ ಸ್ವಲ್ಪ ಬರುತ್ತೆ, ಅದನ್ನ ತಗೊಂಡು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೇನೆ. ಅಂಡ್ ಮೂವೀಸ್ ನೋಡೋದಾಗಿರ್ಲಿ, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಸಿಚುವೇಶನ್ಗೂ, ಲೈಕ್ ಈ ತರ ಎಲ್ಲ ಒಂದ್ ಸ್ವಲ್ಪ ವರ್ಕ್ ಮಾಡ್ತಾ ಇರ್ತೀನಿ. ವರ್ಕೌಟ್ ಅಂತ ಹೇಳಿದ್ರಿ, ನಟಿ ಆಗ್ಬೇಕು ಅಂತಂದ್ರೆ ನೀವೇ ಹೇಳ್ದಂಗೆ ಫಿಸಿಕ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪಾತ್ರಕ್ಕೆ ತಕ್ಕಂಗೆ ನಮ್ಮ ಫಿಸಿಕ್ ನ ಚೇಂಜ್ ಮಾಡ್ಕೋಬೇಕು. ಅದ್ರ ತಕ್ಕಂಗೆ ನಾವು ಸ್ಕಿನ್ ಆಗಿರ್ಬೋದು, ಹೇರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಕಾಪಾಡ್ಕೋಬೇಕಾಗುತ್ತೆ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಅಂಡ್ ಬಿಫೋರ್ ಫುಡ್, ಆಫ್ಟರ್ ಫುಡ್, ಅಂದ್ರೆ ಬಿಫೋರ್ ವರ್ಕೌಟ್, ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಂತೀರಾ ಅಂತ? ಸರ್ ಇವಾಗ ನಾನು ಅಷ್ಟು ಸ್ಟ್ರಿಕ್ಟ್ ಡಯಟ್ ಮಾಡ್ತಿಲ್ಲ. ಬಿಕಾಸ್ ನಮ್ಮನೇಲಿ ಏನ್ ಹೇಳೋದಂದ್ರೆ, ಇನ್ನೂ ಚಿಕ್ಕ ಏಜ್ ನನಗೆ, ಇವಾಗ 19 ವರ್ಷ, ಯಾಕೆ ಅಷ್ಟೊಂದೆಲ್ಲ ಡಯಟ್ ಮಾಡ್ಬೇಕು, ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ನಾನ್ ಮಾಡೋದು ಸಿಂಪಲ್ ಸರ್. ವರ್ಕೌಟ್ ಅಂದ್ರೆ ನಾನೇ ಮಾಡ್ಬೇಕು ಅಂತ, ಹೀರೋಯಿನೇ ಮಾಡ್ಬೇಕು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಅವಶ್ಯಕತೆ ಇದೆ ಲೈಫ್ ಅಲ್ಲಿ. ಈಗಿನ ಫುಡ್ ಆಗಿರ್ಲಿ, ಈಗಿನ ಜನರೇಷನ್ ಅಲ್ಲಿ ಅದೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ವರ್ಕೌಟ್ ಆಗಿರ್ಲಿ, ಸ್ವಲ್ಪ ಡಯಟ್ ಎಲ್ಲ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಸಿಂಪಲ್ ಸರ್, ಮನೆ ಊಟ ತಗೊಳ್ತೀನಿ ಜಾಸ್ತಿ ಅಂಡ್ ಹೊರಗಡೆ ಜಾಸ್ತಿ ತಿನ್ನೋದಿಲ್ಲ. ನಗ್ಬೇಡಿ, ಅವ್ರಿಗೆ ಗೊತ್ತು ನನ್ ರಿಯಾಲಿಟಿ ಏನಿಂತ. ಅದಕ್ಕೆ ಹೌದು, ಆರಾಧನಾ ಭಟ್. ಜಾಸ್ತಿ ಮನೆ ಊಟ ತಿನ್ನಿ, ಫ್ರೂಟ್ಸ್ ತಿನ್ನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.